ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಒನ್ ಆಫ್ ದ ಪಾಪ್ಯುಲರ್ ಮತ್ತೆ ಬಡ್ಜೆಟ್ ಫ್ರೆಂಡ್ಲಿ ಸ್ಕಿನ್ ಪ್ರಾಡಕ್ಟ್ ರಿವ್ಯೂನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವ ಪ್ರಾಡಕ್ಟು ಅಂತಂದ್ರೆ ಪಾಂಡ್ಸ್ ಅವ್ರದ್ದು ಈ ಒಂದು BB ಕ್ರೀಮ್. ಸೊ ಪಾಂಡ್ಸ್ BB ಕ್ರೀಮ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಎಷ್ಟು ಶೇಡ್ ರೇಂಜಸ್ ಅವೈಲೇಬಲ್ ಇದೆ, ಪ್ರೈಸ್ ಎಷ್ಟಾಗ್ಬೋದು, ಸೊ ಇದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಸಹ ಪ್ರೆಸ್ ಮಾಡಿ, ಸೊ ದಟ್ ನಾನು ಬಿಡುವಂಥ ಎಲ್ಲ ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ. ಸೊ ಮತ್ತೆ ಆಗ್ತಾಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನೀವೇನಾದ್ರೂ ಡೈಲಿ ಮೇಕಪ್ ಮಾಡ್ಕೊಳಕ್ಕಾಗಲ್ಲ, ಒಂದು ನೋ ಮೇಕಪ್ ಲುಕ್ನ ನಾನು ಕ್ರಿಯೇಟ್ ಮಾಡ್ಕೊಬೇಕು, ಒಂದು ಸಟಲ್ ಕವರೇಜ್ ಇದ್ರೆ ಸಾಕು ಅಂತ ಇತ್ತು ಅಂತಂದ್ರೆ ನೀವು BB ಕ್ರೀಮ್ಸ್ನ ಟ್ರೈ ಮಾಡ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಪಾಂಡ್ಸ್ ಅವ್ರದ್ದು ಈ ಒಂದು BB ಕ್ರೀಮ್ದು ಒಂದು ಸಣ್ಣ ರಿವ್ಯೂನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಹತ್ರ ಇರೋದು ಬಂದು 18 ಗ್ರಾಮ್ ಪ್ರಾಡಕ್ಟು. ಸೊ ಇದಕ್ಕೆ MRP ಬಂದು 189 rupees ಆಗುತ್ತೆ. ಸೊ ಇದು ನೀವು ಆನ್ಲೈನಲ್ಲಿ ಪ್ರೈಸ್ ಚೆಕ್ ಮಾಡಿದ್ರೆ ನಿಮಗೆ ಇನ್ನು ಕಡಿಮೆಗೆ ಸಿಗುತ್ತೆ, ಲೈಕ್ 150-160 rupeesಗೆಲ್ಲ ಸಿಗುತ್ತೆ ನೈಕಾ ಮತ್ತೆ ಮಿಂತ್ರಾದಲ್ಲಿ. ಸೊ ನಾನು ಲಿಂಕ್ ಬೇಕು ಅಂತಂದ್ರೆ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಈ ಒಂದು ಪಾಂಡ್ಸ್ BB ಕ್ರೀಮ್ ಅಲ್ಲಿ ಶೇಡ್ ರೇಂಜ್ಗೆ ನಾವು ಬರೋದಾದ್ರೆ 2 ಶೇಡ್ಸ್ ನಮಗೆ ಅವೈಲಬಲ್ ಇದೆ. ಒಂದು ಬಂದು ನಮಗೆ ಐವರಿ ಶೇಡ್, ಇನ್ನೊಂದು ಬಂದು ನ್ಯಾಚುರಲ್ ಶೇಡ್. ಐವರಿ ಶೇಡ್ ನಿಮಗೆ ಲೈಟ್ ಟು ಮೀಡಿಯಂ ಸ್ಕಿನ್ ಟೋನ್ ಅವರು ಯೂಸ್ ಮಾಡ್ಬೋದು. ಸೊ ಇನ್ನು ಸ್ವಲ್ಪ ಡೀಪರ್, ಮೀಡಿಯಂ ಟು ಡೀಪರ್ ಸ್ಕಿನ್ ಟೋನ್ ಇರೋರು ನ್ಯಾಚುರಲ್ ಇರುವಂಥ ಶೇಡ್ನ ಟ್ರೈ ಮಾಡ್ಬೋದು. ಇನ್ನು ನಾವು ಪ್ಯಾಕೇಜಿಂಗ್ನ ನೋಡೋದಾದ್ರೆ, ಪ್ಯಾಕೇಜಿಂಗ್ ನಿಮಗೆ ಈ ರೀತಿ ಪಿಂಕ್ ಮತ್ತೆ ವೈಟ್ ಬಾಕ್ಸ್ ಅಲ್ಲಿ ನಿಮಗೆ ಬರುತ್ತೆ. ಸೊ ಎಲ್ಲ ನೆಸೆಸರಿ ಡೀಟೇಲ್ಸ್ ಇದೆ, ಶೇಡ್ ರೇಂಜಸ್ ಮೆನ್ಷನ್ ಆಗಿದೆ, ಇಂಗ್ರೀಡಿಯೆಂಟ್ಸ್ ಮೆನ್ಷನ್ ಆಗಿದೆ, ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಯಾವ ರೀತಿ ಯೂಸ್ ಮಾಡೋದು, ಸೊ ಎಲ್ಲ ಒಂದು ಔಟರ್ ಬಾಕ್ಸ್ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರಾಡಕ್ಟ್ ನ ಒಳಗಡೆ ನಾವು ನೋಡೋದಾದ್ರೆ ಈ ರೀತಿ ಟ್ಯೂಬ್ ಫಾರ್ಮ್ ಅಲ್ಲಿ ನಮಗೆ ಇದೆ. ಸೊ ಈವನ್ ಇದ್ರದ್ದು ನಾಸಲ್ ನೋಡ್ತಾ ಇರ್ಬೋದು, ಲೈಕ್ ಚೆನ್ನಾಗಿದೆ, ಪ್ಯಾಕೇಜಿಂಗ್ ವೈಸ್ ನಿಜಾನು ಚೆನ್ನಾಗಿದೆ. ಇನ್ನು ನಾವು ಈ ಪ್ರಾಡಕ್ಟ್ ಬಾಕ್ಸ್ ಮೇಲೆ ಏನು ಬರ್ದಿದ್ದಾರೆ ಅಂತ ಹೇಳೋದಾದ್ರೆ, ಇನ್ಸ್ಟೆಂಟ್ ಸ್ಪಾಟ್ ಕವರೇಜ್ ಮಾಡುತ್ತೆ, ಜೊತೆಗೆ ಲೈಟ್ ಮೇಕಪ್ ಗ್ಲೋನ ಕೊಡತ್ತೆ ಅಂತ. ಸೊ ಹೌದು, ಸೊ ಇದು ಇನ್ಸ್ಟೆಂಟ್ ಆಗಿ ಬ್ಲೆಂಡ್ ಆಗತ್ತೆ ನಮ್ಮ ಸ್ಕಿನ್ಗೆ. ಎಸ್ಪೆಷಲಿ ನಿಮ್ದೇನಾದ್ರೂ ಆಯಿಲಿ ಕಾಂಬಿನೇಷನಲ್ ಸ್ಕಿನ್ ಇತ್ತು ಅಂತಂದ್ರೆ ಈಸಿಯಾಗಿ ಇದು ನೀಟಾಗಿ ಬ್ಲೆಂಡ್ ಆಗುತ್ತೆ. ಬಟ್ ನಂದಲೆಸ್ ನೀವು ಯಾವುದೇ BB ಕ್ರೀಮ್ ಅಥವಾ CC ಕ್ರೀಮ್ನ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಪ್ರಾಪರ್ ಆಗಿ ಸ್ಕಿನ್ ಕೇರ್ನ ಮಾಡ್ಕೊಳ್ಳಿ. ಲೈಕ್ ನಿಮ್ಮ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನಂತರ ನೀವು BB ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ಪಾಂಡ್ಸ್ BB ಕ್ರೀಮ್ ಅಲ್ಲಿ ನಿಮಗೆ SPF 30 PA++ ಇದೆ, ಅಂದ್ರೆ ಒಂದು ಸನ್ ಪ್ರೊಟೆಕ್ಷನ್ ಸಹ ನಿಮಗೆ ಈ ಒಂದು BB ಕ್ರೀಮ್ ಕೊಡತ್ತೆ. ಬಟ್ ನಂದಲೆಸ್ ನೀವು BB ಕ್ರೀಮ್ನ ಅಪ್ಲೈ ಮಾಡ್ಕೋಬೇಕಾದ್ರೆ ನಿಮ್ಮ ಪ್ರಾಪರ್ ಸ್ಕಿನ್ ಕೇರ್ ರುಟೀನ್ ನ ಮರಿಬೇಡಿ. ಸೊ ಇನ್ನ ಇದ್ರ ಮೇಲೆ ನಮಗೆ ಇನ್ಸ್ಟೆಂಟ್ ಸ್ಪಾಟ್ ಕವರೇಜ್ ಪ್ಲಸ್ ಲೈಟ್ ಮೇಕಪ್ ಗ್ಲೋ ಅಂತ ಬರೆದಿದ್ದಾರೆ. ಸೊ ನಿಮಗೆ ತುಂಬಾ ಡಾರ್ಕ್ ಸ್ಪಾಟ್ಸ್ ಇತ್ತು ಅಂತಂದ್ರೆ ಇದು ಅಷ್ಟಾಗಿ ಕವರ್ ಮಾಡಲ್ಲ, ಒಂದು ಲೈಟ್ ಕವರೇಜ್ನ ಕೊಡುತ್ತೆ. ಲೈಕ್ ಒಂದು ಮೀಡಿಯಂ ಕವರೇಜ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬಾ ಲೈಕ್ ಇರಬರ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೈಡ್ ಮಾಡುತ್ತೆ ಅಂತ ಹೇಳೋದಾದ್ರೆ ಅದು ಸುಳ್ಳಾಗತ್ತೆ. ಸೊ ಆ ಥರದ್ದೇನು ಮಾಡಲ್ಲ, ಒಂದು ಲೈಟ್ ಮೀಡಿಯಂ ಕವರೇಜ್ ನಿಮಗೆ ಸಿಗತ್ತೆ. ಜೊತೆಗೆ ಸ್ಕಿನ್ ಸ್ವಲ್ಪ ಗ್ಲೋ ಸಿಗತ್ತೆ ನಿಮಗೆ ಈ ಒಂದು BB ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ. ಜೊತೆಗೆ ಈ ಒಂದು ಫೌಂಡೇಶನ್ ಬಂದು ಈಸಿಯಾಗಿ ಬ್ಲೆಂಡ್ ಮಾಡಬಹುದು. ಎಸ್ಪೆಷಲಿ ಆಯಿಲಿ ಮತ್ತೆ ಕಾಂಬಿನೇಷನಲ್ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ ಕೇಸ್ ನಿಮ್ದು ಏನಾದ್ರೂ ಡ್ರೈ ಸ್ಕಿನ್ ಇತ್ತು ಅಂತಂದ್ರೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡೆ ನೀವು BB ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಮಾಯಿಶ್ಚರೈಸರ್ಗೆ ಒಂದ್ ಸ್ವಲ್ಪ BB ಕ್ರೀಮ್ನ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ಕೊಂಡ್ರೆ ಈಸಿಯಾಗಿ ನಮ್ಮ ಸ್ಕಿನ್ಗೆ ಇದು ಬ್ಲೆಂಡ್ ಆಗುತ್ತೆ, ಅಥವಾ ಈಸಿಯಾಗಿ ನೀವು ಸ್ಕಿನ್ಗೆ ಈ ಒಂದು BB ಕ್ರೀಮ್ನ ಬ್ಲೆಂಡ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಒಂದು BB ಕ್ರೀಮ್ ಏನಿದೆಯೋ ನನ್ನ ತಂಗಿ ಅಪ್ರೂವ್ ಮಾಡಿದ್ದಾಳೆ. ಸೊ ದಟ್ ಈಸ್ ರಿಯಲಿ ಏನಪ್ಪಾ ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಅವಳು ಮೇಕಪ್ಪೇ ಹಾಕಲ್ಲ, ಅವಳು ಈವನ್ ಲಿಪ್ಸ್ಟಿಕ್ಸ್ ಆಗಿರ್ಲಿ, ಫೌಂಡೇಶನ್, ಸೊ ಅದೇನು ಹಾಕಲ್ಲ ಅವಳು. ಸೊ ಅವಳು ರೀಸೆಂಟ್ ಆಗಿ ಟ್ರೈ ಮಾಡ್ತೀನಿ ಕೊಡು ಅಂತಂದಾಗ ಸೊ ಇದನ್ನ ಟ್ರೈ ಮಾಡಿದ್ಲು, ಅವಳಿಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ತುಂಬಾ ಲೈಟ್ ವೇಟ್ ಇದೆ ಇದು, ಲೈಕ್ ನಿಮ್ ಸ್ಕಿನ್ಗೆ ಲೈಕ್ ಒಂಥರ ಸೆಕೆಂಡ್ ಸ್ಕಿನ್ ತನರನೇ ಫೀಲ್ ಆಗುತ್ತೆ. ಲೈಕ್ ನೀವೇನು ತುಂಬಾ ಹೆವಿ ಹಾಕೊಂಡಿದ್ದೀನಿ ಅಂತ ಏನು ಫೀಲ್ ಆಗಲ್ಲ, ತುಂಬಾ ಲೈಟ್ ವೇಟ್ ಇದೆ, ಜೊತೆಗೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಒಂದು ಮೀಡಿಯಂ ಕವರೇಜ್ ನಿಮಗೆ. ನಾವು ಈ ಒಂದು BB ಕ್ರೀಮ್ದು ಟೆಕ್ಸ್ಚರ್ನ ನಾವು ನೋಡೋದಾದ್ರೆ, ಸೊ ಟೆಕ್ಸ್ಚರ್ ತುಂಬಾ ಕ್ರೀಮಿ ಇದೆ. ಲೈಕ್ ಸ್ವಲ್ಪ ಹಾಕೊಂಡ್ರೆ ಸಾಕು, ನಮ್ಮ ಇಡೀ ಫೇಸ್ಗೆ ನೀಟಾಗಿ ಇದು ಬ್ಲೆಂಡ್ ಮಾಡ್ಕೋಬಹುದು ಇನ್ ಕೇಸ್ ನೀವು ನೋ ಮೇಕಪ್ ಲುಕ್ಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ. ಸೊ ತುಂಬ ಕ್ರೀಮಿ ಟೆಕ್ಸ್ಚರಲ್ಲಿ ನಿಮಗೆ ಸಿಗುತ್ತೆ.
ಜೊತೆಗೆ ಒಂದು ಸ್ವಲ್ಪ ಮಾಯಿಶ್ಚರೈಸಿಂಗ್ ಆಗೂ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಂದಲೆಸ್ ನೀವು ಮಾಯಿಶ್ಚರೈಸರ್ ಹಾಕಿ ನಂತರ ಇದನ್ನ ಬಿಲ್ಡಪ್ ಮಾಡಿದ್ರೆ ಸೊ ಪ್ರಾಪರ್ ಆಗಿ ಇದು ಕೂರತ್ತೆ. ನೀಟಾಗಿ ಇದನ್ನ ನೀವು ಬ್ಲೆಂಡ್ ಮಾಡ್ಕೋಬಹುದು. ಸೊ ನೀಟಾಗಿ ಬ್ಲೆಂಡ್ ಮಾಡ್ಕೋಬಹುದು ಇದನ್ನ. ಲೈಕ್ ನೀವೇ ಇಲ್ಲಿ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು, ಶೇಡ್ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ. ಜೊತೆಗೆ ಒಂದ್ ಸ್ವಲ್ಪ ಈ ಕೈ ಗ್ಲೋಯಿ ತರ ಕಾಣಿಸುತ್ತೆ. ಸೊ ಖಂಡಿತವಾಗ್ಲೂ ಒಂದ್ ಸಣ್ಣ ಡಿಫ್ರೆನ್ಸ್ ಅಂತೂ ನೀವು ಈ ಒಂದು BB ಕ್ರೀಮ್ ಅಲ್ಲಿ ನೋಡಬಹುದು. ಸೊ ಇನ್ನು ಓವರ್ ಆಲ್ ನಾನು ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಹೇಳಬೇಕು ಅಂತಂದ್ರೆ, ಅಡ್ವಾಂಟೇಜಸ್ ಅಲ್ಲಿ ಒಂದು, ಇಟ್ ಇಸ್ ಅಫೋರ್ಡಬಲ್. ನಿಮಗೆ ವಿತಿನ್ 200 rupees ಅಲ್ಲೇ ನಿಮಗೆ ಈ ಒಂದು BB ಕ್ರೀಮ್ ಸಿಗುತ್ತೆ, ವಿಚ್ ಇಸ್ ರಿಯಲಿ ಗ್ರೇಟ್. ಆಮೇಲೆ ತುಂಬಾ ಲೈಟ್ ವೇಟ್ ಇದೆ, ಫೌಂಡೇಶನ್ ತುಂಬಾ ಹೆವಿ ತರ ಏನು ಅನ್ಸಲ್ಲ. ಈ ಒಂದು BB ಕ್ರೀಮ್ ತುಂಬಾ ಲೈಟ್ ವೇಟ್ ಇದೆ, ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಒಂದು ಬಿಲ್ಡಬಲ್ ಕವರೇಜ್ ನಿಮಗೆ ಸಿಗತ್ತೆ. ನೀವೇನಾದ್ರು ನೋ ಮೇಕಪ್ ಲುಕ್ ಅಥವಾ ಡೈಲಿ ವೇರ್ಗೆ ನೀವು ಒಂದು BB ಕ್ರೀಮ್ ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಒಂದು BB ಕ್ರೀಮ್ ನ ನೀವು ಟ್ರೈ ಮಾಡಬಹುದು. ಸೊ ಇನ್ನು ಡಿಸ್ಅಡ್ವಾಂಟೇಜಸ್ ಅಂತ ನಾವು ಹೇಳೋದಾದ್ರೆ, ಸೊ ಡಿಸ್ಅಡ್ವಾಂಟೇಜಸ್ ಅಷ್ಟೇನಿಲ್ಲ. ಇವನ್ ಶೇಡ್ ರೇಂಜಸ್ ಎರಡೇ ಇದೆ, ಒಂದ್ 2-3 ಇನ್ಕ್ಲೂಡ್ ಇದ್ದಿದ್ರೆ ಚೆನ್ನಾಗಿರೋದು ಶೇಡ್ ರೇಂಜ್ ವೈಸ್. ಸೊ ಅದು ಬಿಟ್ರೆ ಡ್ರೈ ಸ್ಕಿನ್ ಅವ್ರಿಗೆ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಕೊಂಡೆ ಈ ಒಂದು BB ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಪರ್ಸನಲ್ ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂತಂದ್ರೆ, ಇನ್ ಕೇಸ್ ನೀವು ಬೆಳಗ್ಗೆ ಹೊತ್ತು ಈ ಒಂದು BB ಕ್ರೀಮ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಬೇಡಿ. ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ನ ಹಾಕೊಂಡು ನಂತರ ಈ ಒಂದು BB ಕ್ರೀಮ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು ಪ್ರಾಪರ್ ಆಗಿ ಬ್ಲೆಂಡ್ ಮಾಡಲಿಲ್ಲ ಅಂತಂದ್ರೆ ವೈಟ್ ಕಾಸ್ಟ್ ತರ ನಿಮ್ಗೆ ಕಾಣಿಸ್ಬೋದು. ಸೊ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವು ಯಾವುದೇ BB ಕ್ರೀಮ್, CC ಕ್ರೀಮ್, ಫೌಂಡೇಶನ್ ಏನೇ ಅಪ್ಲೈ ಮಾಡ್ಕೊಂಡ್ರು ಪ್ರಾಪರ್ ಆಗಿ ಬ್ಲೆಂಡ್ ಮಾಡಲಿಲ್ಲ ಅಂತಂದ್ರೆ ಅದು ಪ್ಯಾಚಿ ತರಾನೇ ಕಾಣಿಸುತ್ತೆ. ಸೊ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈ ಒಂದು BB ಕ್ರೀಮ್ನ ನಾನು ರೆಕಮೆಂಡ್ ಮಾಡ್ತೀನಿ ಫಾರ್ ಡೈಲಿ ವೇರ್. ನೀವು ಇನ್ ಕೇಸ್ ನೀವೇನಾದ್ರು ನೋ ಮೇಕಪ್ ಲುಕ್ ಅಥವಾ ಒಂದು ಸಿಂಪಲ್ ಆಗಿ ರೆಡಿ ಆಗಬೇಕು ಅಂತಂದ್ರೆ ಈ ಒಂದು BB ಕ್ರೀಮ್ನ ಟ್ರೈ ಮಾಡ್ಬೋದು. ಓವರ್ ಆಲ್ ಆಗಿ ಈ ಒಂದು BB ಕ್ರೀಮ್ನ ನಾನು ರೆಕಮೆಂಡ್ ಮಾಡ್ತೀನಿ ಫಾರ್ ಡೈಲಿ ಪರ್ಪಸ್ಗೆ. ಲೈಕ್ ನೀವೊಂದು ಲೈಟ್ ಕವರೇಜ್ನ ಹುಡುಕ್ತಾ ಇದ್ರೆ ಮತ್ತೆ ಎವ್ರಿ ಡೇ ಪರ್ಪಸ್ಗೆ ಸೊ ಈ ಒಂದು BB ಕ್ರೀಮ್ನ ನೀವು ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಇನ್ ಕೇಸ್ ನಿಮಗೆ ಇದೇ ತರ ಯಾವ್ದಾದ್ರು ಬೇರೆ ಪ್ರಾಡಕ್ಟ್ ರಿವ್ಯೂ ಬೇಕು ಅಂತಂದ್ರೆ ಯಾವ ಪ್ರಾಡಕ್ಟ್ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಮತ್ತೆ ಈ ತರ ಹೆಚ್ಚು ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬೈ ಗೈಸ್ ಆ್ಯಂಡ್ ಟೇಕ್ ಕೇರ್.